ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸ್ನೇಹಿತರೆ, ಎಲ್ಲರಿಗೂ ಗುರುಪೂರ್ಣಿಮೆಯ ಶುಭಾಶಯಗಳು. ಗೀತಾ ಕನ್ನಡತಿ ಆಲ್ ಇನ್ ಒನ್ ಲಾಗ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಇದೇ ಮೊದಲ ಬಾರಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪೂರ್ತಿ ವಿಡಿಯೋನ ನೋಡಿ. ಈ ಒಂದು ವಿಡಿಯೋದಲ್ಲಿ ನಾನು ಗುರುಪೂರ್ಣಿಮೆಯ ಬಗ್ಗೆ ಸ್ವಲ್ಪ ವಿಚಾರವನ್ನು ಮಾತಾಡೋದಕ್ಕೆ ಬಂದಿದ್ದೀನಿ. 2026ರ ಗುರುಪೂರ್ಣಿಮೆ ಜುಲೈ 29 ಬುಧವಾರದಂದು ಬಂದಿದೆ. ಆಷಾಢ ಮಾಸದಲ್ಲಿ ಬರುವ ಹುಣ್ಣಿಮೆಯಂದು ಈ ಗುರುಪೂರ್ಣಿಮೆಯನ್ನು ಆಚರಿಸಲಾಗುತ್ತದೆ. ಇದನ್ನು ವ್ಯಾಸ ಪೂರ್ಣಿಮಾ ಅಥವಾ ವ್ಯಾಸ ಜಯಂತಿ ಅಂತಲೂ ಕರೆಯುತ್ತಾರೆ. ನಮ್ಮಲ್ಲಿರುವ ಅಜ್ಞಾನದ ಕತ್ತಲೆಯನ್ನು ಓಡಿಸಿ ಬೆಳಕನ್ನು ನೀಡುವ ಗುರುಗಳಿಗೆ ನಾವು ಕೃತಜ್ಞತೆ ಸಲ್ಲಿಸುವ ದಿನವಾಗಿದೆ. ಇದು ಮಹರ್ಷಿ ವೇದವ್ಯಾಸರ ಜನ್ಮದಿನವೂ ಹೌದು. ಹಾಗಾಗಿ ಇದನ್ನು ವೇದವ್ಯಾಸರ ಜಯಂತಿ ಎಂದು ಸಹ ಕರೆಯಲಾಗುತ್ತೆ. ಗುರುಪೂರ್ಣಿಮೆಯಂದು ನಾವು ಏನೆಲ್ಲ ಆಚರಣೆಗಳನ್ನ ಮಾಡಬೇಕು ಅಂದರೆ, ನಮ್ಮ ಗುರುಗಳಿಗೆ ನಾವು ಯಾರೇ ಆಗಿರಲಿ, ನಮ್ಮ ಜೀವನದ ಬದಲಾವಣೆಗೆ ಅಥವಾ ನಮಗೆ ಬೆಳಕನ್ನು ಅಥವಾ ಜ್ಞಾನಾರ್ಜನೆಯನ್ನು ನೀಡಿದ ಗುರುಗಳಿಗೆ ಫಲತಾಂಬೂಲ ಕೊಟ್ಟು ದಕ್ಷಿಣೆಯನ್ನು ನೀಡಿ ಅವರಿಂದ ನಾವು ಮತ್ತಷ್ಟು ಆಶೀರ್ವಾದವನ್ನು ಪಡೆಯುವ ದಿನವಾಗಿದೆ. ನಮಗೆ ಯಾರೇ ದಾರಿ ತೋರಿಸಲಿ ಅವರೆಲ್ಲ ನಮ್ಮ ಗುರುಗಳೇ. ಹಾಗಾಗಿ ಎಲ್ಲ ಗುರುಗಳಿಗೂ ಈ ದಿನ ನಮ್ಮ ಕೃತಜ್ಞತೆಯನ್ನು ಸಲ್ಲಿಸುವುದು ಅಗತ್ಯವಾಗಿದೆ. ನಮ್ಮ ಬಾಳನ್ನು ಬೆಳಗಿದ ಪ್ರತಿಯೊಬ್ಬರಿಗೂ ನಾವು ಯಾವಾಗಲೂ ಕೃತಜ್ಞರಾಗಿರಬೇಕು ಎಂಬುದು ಈ ಗುರುಪೂರ್ಣಿಮೆಯ ಒಂದು ವಿಶೇಷವಾಗಿದೆ. ಹಾಗಾಗಿ ನಿಮಗೆ ಯಾರೇ ಒಂದು ಗುರು ರೂಪದಲ್ಲಿ ನಿಮಗೆ ಯಾವುದೇ ಒಂದು ಬೆಳಕನ್ನು ದಾರಿಯನ್ನು ತೋರಿಸಲಿ, ಅವರಿಗೆ ಒಂದು ಗುರುದಕ್ಷಿಣೆಯನ್ನು ನೀಡಿ ಆಶೀರ್ವಾದವನ್ನು ಪಡೆಯಿರಿ. ಹಾಗೆ ನಾವು ಚಿಕ್ಕಂದಿನಲ್ಲಿ ನಮಗೆ ಮೊದಲನೇ ತಾಯಿ ಮತ್ತು ತಂದೆ ಇಬ್ಬರು ಗುರುಗಳಾಗಿದ್ದಾರೆ. ಹಾಗೆ ನಾವು ಶಾಲೆಗೆ ಹೋಗುವಾಗ ನಮಗೆ ವಿದ್ಯೆ ಕಲಿಸಿದ ಗುರುಗಳು ಸಹ ನಮಗೆ ಗುರುಗಳೇ. ಹಾಗಾಗಿ ಅವರೆಲ್ಲರಿಗೂ ನಾವು ಕೃತಜ್ಞತೆಯನ್ನು ಈ ಗುರುಪೂರ್ಣಿಮೆಯಂದು ಸಲ್ಲಿಸೋಣ. ಮತ್ತೊಮ್ಮೆ ನಿಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಮತ್ತು ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ನನ್ನ ಮಾತಿನಲ್ಲಿ ಅಥವಾ ಉಚ್ಚಾರಣೆಯಲ್ಲಿ ಏನಾದರೂ ತಪ್ಪಿದ್ದರೆ ಕ್ಷಮೆ ಇರಲಿ. ಥ್ಯಾಂಕ್ ಯು ಸೋ ಮಚ್.